ಅರಣ್ಯ ಇಲಾಖೆ ನೆಡುವ ಗಿಡಗಳ ಬಗ್ಗೆ ಮಾಹಿತಿ ನೀಡುವಂತೆ ಸಿರ್ಸಿಯ ಸಿಸಿಎಫ್ ಕಚೇರಿಗೆ ಅರ್ಜಿ ಸಲ್ಲಿಸಿ 30 ದಿನಗಳಾದರೂ ಇನ್ನೂ ಮಾಹಿತಿ ನೀಡದ ಅಧಿಕಾರಿಗಳ ಬೆನ್ನಹತ್ತಿದ ಅರಣ್ಯವಾಸಿಗಳು ಪಾದಯಾತ್ರೆ ಮೂಲಕ ಕಚೇರಿಗೆ ಮುತ್ತಿಗೆ ಹಾಕಲು ನಿರ್ಧರಿಸಿದ್ದಾರೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದರು. ಗಿಡ ನೆಡುವ ಅರಣ್ಯ ಇಲಾಖೆ ಕಾರ್ಯದ ಸ್ಪಷ್ಟತೆಗೆ ಸಾರ್ವಜನಿಕವಾಗಿ ಗಿಡ ನೆಟ್ಟಿದಷ್ಟು ಬದುಕಿದಷ್ಟು ವೆಚ್ಚದ ಮಾಹಿತಿ ನೀಡಲು ನೀಡಿದ 30 ದಿನದ ಅವಧಿ ಜೂನ್ 30ರಂದು ಮುಗಿಸಿದರು. ಸಿಸಿಎಫ್ ಆಫೀಸ್ನಿಂದ ಉತ್ತರದ ಮಾಹಿತಿ ಬಾರದ ಹಿನ್ನೆಲೆಯಲ್ಲಿ ಅರಣ್ಯ ಕಚೇರಿಗೆ ಅರಣ್ಯವಾಸಿಗಳು ಇಲಾಖೆಯ ಸ್ಪಷ್ಟ ಉತ್ತರಕ್ಕೆ ಬೆನ್ನತ್ತಿ ಅರಣ್ಯ ಕಚೇರಿಗೆ ಪಾದಯಾತ್ರೆ ಮೂಲಕ ಹೋಗಲು ಅರಣ್ಯವಾಸಿಗಳು ನಿರ್ಧರಿಸಿದ್ದಾರೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಹೇಳಿದರು. ಜಿಲ್ಲಾದ್ಯಂತ ಗಿಡ ನೆಡುವ ಕಾರ್ಯಕ್ಕೆ ಅರಣ್ಯ ಇಲಾಖೆಯು ಸಾಕಷ್ಟು ಟೀಕೆ ಮತ್ತು ಇಲಾಖೆಯ ಕಾರ್ಯಕ್ಕೆ ಸಂಶಯಕ್ಕೆ ಕಾರಣವಾಗಿತ್ತು. ಅರಣ್ಯ ಇಲಾಖೆಯು ಗಿಡ ನೆಡುವ ಯೋಜನೆಗಳ ಕುರಿತು ಸಾರ್ವಜನಿಕ ಹಿತಾಸಕ್ತಿಯಿಂದ ಮಾಹಿತಿಗಾಗಿ ಹೋರಾಟಗಾರರ ವೇದಿಕೆಯು 6 ಪ್ರಶ್ನಾವಳಿಗಳ ಪಟ್ಟಿಯನ್ನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗೆ ಶಿರಸಿ ಇವರಿಗೆ ಜೂನ್ 1ರಂದು ಸಲ್ಲಿಸಲಾಗಿತ್ತು. ಆದರೆ ಇಲಾಖೆಯ ಪಾರದರ್ಶಕ ಮತ್ತು ಸ್ಪಷ್ಟತೆ ವ್ಯಕ್ತಪಡಿಸಲು ಹಿಂದೇಟು ಹಾಕಿರುವುದು ವಿಷಾದಕರ ಎಂದು ಅವರು ಹೇಳಿದರು. ನಡುತೋಪು ಯೋಜನೆ ಕಾಮಗಾರಿ ಸಂಬಂಧಿಸಿ ಅರಣ್ಯ ಇಲಾಖೆಯು ಮಾಹಿತಿ ಹಕ್ಕು ಅಧಿನಿಯಮದ ಅಡಿಯಲ್ಲಿ ಕಾಮಗಾರಿ ಸಂಬಂಧಿಸಿ ವೆಚ್ಚ, ಗುತ್ತಿಗೆದಾರನ ವಿವರ, ಯೋಜನೆಗೆ ಸಂಬಂಧಿಸಿ ಇನ್ನಿತರ ಪೂರ್ಣ ಪ್ರಮಾಣದ ಮಾಹಿತಿಯನ್ನು ಪ್ರಕಟಿಸದೇ ಇರುವುದು ಸಾರ್ವಜನಿಕವಾಗಿ ಚರ್ಚೆಗೆ ಕಾರಣವಾಗಿತ್ತು. ನಡತೋಪು ಕಾಮಗಾರಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕವಾಗಿ ಸಾಕಷ್ಟು ಟೀಕೆಗಳು ಬರುತ್ತಿರುವ ಹಿನ್ನೆಲೆಯಲ್ಲಿ ಮಾಹಿತಿ ಹಕ್ಕು ಅಧಿನಿಯಮ ಮತ್ತು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಅಧಿನಿಯಮದ ಮತ್ತು ನಿಯಮದಡಿಯಲ್ಲಿ ಅವಶ್ಯ ಮಾಹಿತಿಯನ್ನ ಸಾರ್ವಜನಿಕ ಹಿತಾಸಕ್ತಿಯಿಂದ ಸಾರ್ವತ್ರಿಕವಾಗಿ ಪ್ರಕಟಿಸಲು ಹೋರಾಟಗಾರರ ವೇದಿಕೆಯು ಆಗ್ರಹಿಸಿತು. ಮಾಹಿತಿ ಹಕ್ಕು ಅಧಿನಿಯಮ ಮತ್ತು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಅಧಿನಿಯಮ ಮತ್ತು ನಿಯಮದಡಿಯಲ್ಲಿ ಕೆನರಾ ಸರ್ಕಲ್ನಲ್ಲಿ ಕಳೆದ ಮತ್ತು ಪ್ರಸಕ್ತ ವರ್ಷದ ಮತ್ತು ಹಿಂದಿನ 3 ವರ್ಷದಲ್ಲಿನ ಕಾಮಗಾರಿ ಮೂಲಕ ನಡತೋಪು ಯೋಜನೆಯ ವಿವರ ಕುರಿತು ಸಾರ್ವಜನಿಕವಾಗಿ ಪ್ರಕಟಿಸುವುದು. ಇತ್ತೀಚಿನ 5 ವರ್ಷದಲ್ಲಿ ಜಿಲ್ಲೆಯಲ್ಲಿ ನಡತೋಪು ವಿವಿಧ ಯೋಜನೆಯಲ್ಲಿ ಜಿಲ್ಲೆಯಲ್ಲಿ ಪ್ರತಿ ವರ್ಷ ನೆಟ್ಟಿರುವ ಗಿಡಗಳ ಸಂಖ್ಯೆ, ನೆಟ್ಟಿರುವ ಒಟ್ಟು ಪ್ರದೇಶ ಹಾಗೂ ತಗಲಿರುವ ಸಂಪೂರ್ಣ ವೆಚ್ಚವನ್ನು ಪ್ರಕಟಿಸುವುದು. ನಡುತೋಪು ಗಿಡ ನೆಡುವ ಕ್ಷೇತ್ರದಲ್ಲಿ ಸೂಚನಾ ಫಲಕದಲ್ಲಿ ಗುತ್ತಿಗೆದಾರನ ಹೆಸರು ಮತ್ತು ಕಾಮಗಾರಿ ಮೊತ್ತ ಪ್ರಕಟಿಸದೇ ಇರುವ ಕಾರಣವನ್ನ ಪ್ರಚುರಪಡಿಸುವ ಕುರಿತು ಪ್ರಕಟಿಸಲು ಪತ್ರದಲ್ಲಿ ಪ್ರಸ್ತಾಪಿಸಲಾಗಿತ್ತು ಎಂದು ಅವರು ತಿಳಿಸಿದರು. ಪ್ರತಿ ವರ್ಷ ಅರಣ್ಯ ಇಲಾಖೆ ತೆಗೆಯುವ ಹೊಂಡ ಮತ್ತು ನೆಟ್ಟಿದ್ದ ಗಿಡಗಳಿಗೆ ಸಾಕ್ಷಿಗಳಿಲ್ಲ, ಆದರೆ ಖರ್ಚು ಇಲಾಖೆಯ ಪಟ್ಟಿಯಲ್ಲಿ ಇದೆ. ಬದುಕಿಗಾಗಿ ಜೀವಿಸುವ ಅರಣ್ಯವಾಸಿಗಳಿಗೆ ಸದಾ ಹಿಂಸಿಸುವ ಅರಣ್ಯ ಇಲಾಖೆಯ ಲೆಕ್ಕವು ತೆಗೆದ ಹೊಂಡಕ್ಕೆ ಮತ್ತು ನೆಟ್ಟಿದ ಗಿಡಕ್ಕೆ ಹೊಂದಾಣಿಕೆಯಾಗದೇ ಇರುವುದು ಟೀಕೆಗೆ ಕಾರಣವಾಗಿದೆ. ಹಾಗಾಗಿ ಅರಣ್ಯ ಕಚೇರಿಗೆ ಪಾದಯಾತ್ರೆ ಅರಣ್ಯವಾಸಿಗಳು ಸನ್ನದ್ಧರಾಗಿದ್ದಾರೆ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.